ರೈತರಿಗೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ ನಿಮ್ಗೆ ವರಲಕ್ಷ್ಮಿ ಗಣೇಶ್ ಫೆಸ್ಟಿವಲ್, ದಸರಾ ಇವಾಗ ಕನ್ಸಿಡರ್ ನಮಗಿಲ್ಲ. ಸೊ ವರಲಕ್ಷ್ಮಿ ಗಣೇಶ ಫೆಸ್ಟಿವಲ್. ಸೊ ವರಲಕ್ಷ್ಮಿಗೆ ಸೆಂಟ್ರಲ್ ಉಣಿದ್ರೆ ಸ್ಯಾಂಪಲ್ ಫಸ್ಟ್ ಕಡೆಗೆ ಸುಡಿಬೋದು, ಕಾನ್ಫಿಡೆಂಟ್ ಬರ್ತದೆ. 3 ಮಂತು 15 ದಿವಸ ಐತೆ. ಅದೇ ಗಣೇಶ ಹಬ್ಬಕ್ಕೆ ಇವಾಗ ಉಣಿದ್ರೆ 4 ಮಂತ್ ಕಂಪ್ಲೀಟ್ ಕರೆಕ್ಟಾಗಿ ಬಿಡ್ತಾರೆ. 4 ಮಂತ್ ಮೊದಲು 10 kg ಗಣೇಶ ಹಬ್ಬಕ್ಕೆ ಸೆಂಟ್ರಲ್ ಹೊಡಿಬೋದು. ಇದು ಆಯ್ತು. ಇದು ವರಲಕ್ಷ್ಮಿಗೆ ಪರ್ಪಲ್ ಚಾಕ್ಲೇಟು ಕಲರ್ಸ್ ಐಟಮ್ಸ್ ಉಣ್ಕೋಬೋದು. ಕರೆಕ್ಟಾಗಿ ಬಂದು 2.5 ಮಂತ್ ಸ್ಯಾಂಪಲ್ ಬಂದು ಸೆಕೆಂಡ್ ಕಟಿಂಗ್ ಥರ್ಡ್ ಕಟಿಂಗ್ ಬಂದು ಕಲರ್ಸ್ ಬಂದಿದ್ದು ಏನಿವನಿಗೆ ಕಲರ್ಸ್ ಬಿಡ್ಬೋದು. ಪಿಂಕು, ಪರ್ಪಲು, ಚಾಕ್ಲೇಟು ಈ ಥರ ಮಾಹಿತಿ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಇದರ ಬಂದು ಬಟನ್ಸ್ ಉಣ್ಬೇಕಂದ್ರೆ ಟೈಮ್ ಆಯಿತು. ವರಲಕ್ಷ್ಮಿಗೆ ಟೈಮ್ ಆಯ್ತು. ಸೊ ಇವಾಗ ಯಾರು ಬಟನ್ಸ್ ಪಕ್ಕ ಹೋಗ್ಬಾರ್ರಿ. ಮ್ಯಾರಿಗೋಲ್ಡು ಸೆಂಡು ಆ ಥರ ಹೋಗ್ಬಾರ್ದು. ಯಾಕಂದ್ರೆ ಆ ಟೈಮ್ ವರಲಕ್ಷ್ಮಿಗಿನ್ನ ಟೈಮ್ ಆಯ್ತು ಅಂದ್ಬಿಟ್ಟು. ಸೊ ಇದೇ ಆಯಿತು ವರಲಕ್ಷ್ಮಿ ಗಣೇಶ ಫೆಸ್ಟಿವಲ್. ಸೆಂಟ್ರಲ್ಲೋ ಮಾಹಿತಿ ಸೆಕೆಂಡ್ ಕಡೆಗೆ ಬರೋದು, ಗಣೇಶ ಫೆಸ್ಟಿವಲ್ಗೂ 4th ಕಡೆಗೆ ಬರೋದು. ಸೊ ಗಣೇಶ ಫೆಸ್ಟಿವಲ್ ನೋಡ ಸೆಂಟ್ರಲ್ಲೋ ಎಂಡಿಂಗ್ ಇರೋದು, ದಸರಾಕ್ಕೆ ಬರೋದು. ಸೊ ಗಣೇಶ ಒಂದು ದಸರಾ ಎರಡಕ್ಕೂ ಸೆಂಟ್ರಲ್ ಬರಬೇಕಂದ್ರೆ ಇವಾಗ ಉಣ್ಬಾರ್ದು. ರೈತರು ಅದೇ ಪ್ಲ್ಯಾನ್ ಮಾಡಿ ಒಂದೇ ಒಂದು ಮಾಹಿತಿ. ಇವಾಗ ಟೊಮೊಟೊ ಹೆಂಗೆ ಉಣಿಯವರ ರೈತರು ಅಂದರೆ ಸಿಕ್ಕಾಪಟ್ಟೆ ನಾರೇ ಅಷ್ಟು ರೇಟ್ ಒಯ್ಯೋದು ಆ ಥರ ಒಂದು ಮಾರ್ಕೆಟ್ ಇವತ್ತು ಒಂದು ಡಿಮಾಂಡ್ ಆಯಿತು. ಅದಾವುದು ಕೇಳಕ್ಕೆ ಯಾರಿಲ್ಲ, ಮಾಹಿತಿ ವೇಸ್ಟೇಜ್ ಆಗ್ತೀರಿ ಅಂದರೆ ಅದನ್ನು ಉಣ್ರಿ. ಮಾರ್ಕೆಟ್ ಟಾಪ್ ಅಂತ ನೋಡಿ, ಟಾಪ್ ಮಾರ್ಕೆಟ್ಗೆ ಇರೋದು ಅದನ್ನು ಉಣ್ಬಾರ್ದು. ಏನೋ ಎಲ್ಲ ರೈತರು ಅದು ನೋಡಿ ಒಂದೇ ಒಂದು ಮೈನಸ್ ಏನು ಮಾಡೋದು ಅದೇ. ಇದು ಟಾಪ್ ಹೋಯ್ತಾ ಎಲ್ಲ ರೈತರು ಅದರೇ ಬೀಳ್ತಾರೆ. ಹಂಗಿಲ್ಲ ಅವತ್ತು ಅದಕ್ಕೆ ಇದು ಟಾಪ್ ಹೋಯ್ತದೋ ಅದ್ರ ಮಾರ್ಕೆಟ್ ಯಾವತ್ತೂ ಪ್ಲಾಂಟ್ಗೆ ಹೆವಿ ಇರೋದು. ಸೊ ಯಾವತ್ತು ಮಾರ್ಕೆಟಿಂಗ್ ಕಡಿಮೆ ಆಯಿತು, ಹೂವು ಮಾರ್ಕೆಟ್ ಇದು ಹೂವು ಕಡಿಮೆ ಆಯ್ತು ರೇಟು, ಅದನ್ನ ನೋಡ್ರಿ ಯಾವತ್ತು ಹೆಂಗೆ ನರ್ಸರಿಯಲ್ಲಿ ಕಡಿಮೆ ಐತೆಯಾ ಹೆಂಗೆ ಚೆಕ್ ಮಾಡಿದ್ರೆ ನಿಮ್ಗೆ ಆಯ್ತಾಯ್ತು. ಸೊ ಸಪೋರ್ಟ್ ಮಾಡಿ